ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगतो भेषजम् तन्नो अस्तु द्विपदे चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಶ್ರೇಷ್ಠವಾದಂತಹ ಪುಷ್ಯಮಾಸ ಶುದ್ಧ ಪಂಚಮೀ ತಿಥಿ ಮಂದವಾಸರ ಶ್ರೇಷ್ಠವಾದಂತಹ ಶನಿವಾರ. ಇಂತಹ ಮಂದವಾಸರದೊಂದು ಶ್ರೀರಾಮನ ಒಂದು ಸ್ತುತಿಯನ್ನು ಮಾಡೋಣ, ಒಂದು ಸ್ತೋತ್ರವನ್ನು ಹಾಡೋಣ. ಶ್ರದ್ಧೆಯಿಂದ ಈ ಪಾರಾಯಣವನ್ನು ಆಲಿಸುವುದು ಶ್ರೀರಾಮ ಸ್ತುತಿ. ಓಂ ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೇ वेदः प्राचेतसादासीत् साक्षात् रामायणात्मना वाल्मीकि गिरिसम्भूता रामसागरगामिनी पुनाति भुवनं पुण्या रामायण महानदी चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को न याति परां गतिम् वैदेहि सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलम् वामे भूमि सुता पुरश्च हनुमान् पश्चात् सुमित्रासुतः शत्रुघ्नो भरतश्च पार्श्वदलयोः वाय्वादिकोणेषु च सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिम् रामं भजे श्यामलम् नमोऽस्तु रामाय स लक्ष्मणाय
देव्यै च तस्यै जनकात्मजायै नमोऽस्तु रुद्रेन्द्रयमानिलेभ्यः नमोऽस्तु चन्द्रार्कमरुद्गणेभ्यः लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये श्रीरामचन्द्रं शरणं प्रपद्ये। श्री अयोध्यापति रामचंद्र महाराज की जय. ಒಂದು ಸುಂದರವಾದ ಹಿಂದಿ ಭಾಷೆಯ ಶ್ರೀರಾಮನ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಹ್ಮ್. हे राम हे राम हे राम हे राम. जग में साचो तेरो नाम. हे राम हे राम. तू ही माता तू ही पिता है. तू ही माता तू ही पिता है. तू ही तो है राधा का श्याम. हे राम हे राम. तू अंतर्यामी सबका स्वामी. तू अंतर्यामी सबका स्वामी. तेरे चरणों में चारों धाम. हे राम हे राम. तू ही बिगाड़े तू ही सवारे. तू ही बिगाड़े तू ही सवारे. इस जग के सारे काम. हे राम हे राम. तू ही जगदाता विश्व विधाता. तू ही जगदाता विश्व विधाता. तू ही सुबह
तू ही शाम। हे राम, हे राम। जग में साचो तेरो नाम। हे राम, हे राम। हे राम, हे राम। श्री कोदंडराम स्वामी की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ। श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। 2 ನಿಮಿಷ ಅಷ್ಟಾಕ್ಷರಿ ಮಂತ್ರದ ಜಪ ಮಾಡೋಣ. ನಾವು 2 ಬಾರಿ ಹೇಳಿಕೊಡ್ತೇವೆ, ತಾವು 2 ಬಾರಿ ಪುನರಾವರ್ತಿಸಬಹುದು. ಕುಳಿತಲ್ಲೇ ನೇರವಾಗಿ ಕುಳಿತುಕೊಳ್ಳಿ. ಶರೀರ ಸಡಿಲವಾಗಿರಲಿ, ಸ್ಥಿರವಾಗಿರಲಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಉಸಿರಾಟ ನಿಧಾನವಾಗಿ ಸಾಗುತ್ತಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ, ಪವಿತ್ರವಾಗಿರಲಿ. ಓಂ ನಮೋ ನಾರಾಯಣಾಯ. 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 ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಶ್ರೀಮದ್ ಭಗವದ್ಗೀತೆಯ ಗ್ರಂಥವನ್ನು ಮುಂದಿಟ್ಟುಕೊಂಡಿರಿ. 13ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. 13ನೇ ಅಧ್ಯಾಯದ 7ನೆಯ ಶ್ಲೋಕದಿಂದ
11ನೆಯ ಶ್ಲೋಕದವರೆಗೆ ಈ 5 ಶ್ಲೋಕಗಳ ಪಾರಾಯಣ ಒಟ್ಟಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಶ್ರೀಭಗವಾನುವಾಚ ಅಮಾನಿತ್ವಮದಂಭಿತ್ವम् ಅಹಿಂಸಾ ಕ್ಷಾಂತಿರಾರ್ಜವम् ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಆಸಕ್ತಿರನಭಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪುಷ್ಯಮಾಸದ ಈ ಚಳಿಗಾಲದಲ್ಲಿ ಶನಿವಾರದ ಸಂಜೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಲು ಸನ್ನದ್ಧರಾಗಿದ್ದೇವೆ. ಕ್ಷೇತ್ರ ಕ್ಷೇತ್ರಜ್ಞ ಇವುಗಳ ವಿಚಾರದಲ್ಲಿ ಜ್ಞಾನ ಮತ್ತು ವಿಜ್ಞಾನದ ವಿಚಾರಗಳನ್ನು ಮಾಡ್ತಾ ಇದ್ದೇವೆ. ಜ್ಞಾನಕ್ಕೆ ಯಾವುದು ಪೂರಕವಾಗಿದೆಯೋ ಅವುಗಳನ್ನು ಜ್ಞಾನ ಎಂದು ಕರೆಯಲಾಗಿದೆ. ಯಾಕೆಂದ್ರೆ ಈ ಗುಣಗಳು ಜ್ಞಾನವನ್ನು ಉಂಟು ಮಾಡುವುದರಿಂದ ಇವೆಲ್ಲಕ್ಕೂ ಕೂಡ ಜ್ಞಾನ ಎಂದು ಹೆಸರು. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಶಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. ಈ 9 ಗುಣಗಳು ನಮಗೆ ಜ್ಞಾನವನ್ನು ಉಂಟು ಮಾಡುವವು. ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ 3 ಗುಣಗಳನ್ನು ಸೇರಿಸಲಾಯಿತು 8ನೆಯ ಶ್ಲೋಕದಲ್ಲಿ. 9 3 12 ಶ್ಲೋಕಗಳಾದವು. ಈ 12 ಶ್ಲೋಕಗಳ ಈ 12 ಗುಣಗಳ ನಂತರ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಗುಣಗಳನ್ನು ವಿಚಾರ ಮಾಡಬೇಕಾಗಿದೆ. ನೋಡುವ. ಒಂದು ನಿಮಿಷ. ಒಂಬತ್ತನೆಯ ಶ್ಲೋಕವನ್ನು 2 ಬಾರಿ ಪಾರಾಯಣ ಮಾಡುವ, ಮತ್ತೊಮ್ಮೆ 1 ಬಾರಿ ಪಾರಾಯಣ ಮಾಡುವ, ಮತ್ತೊಮ್ಮೆ. ಆಸಕ್ತಿರನಭಷ್ವಂಗ
ತೇರನಭಿಷ್ವಂಗಃ पुत्रदारगृहादिषु नित्यञ्च समचित्तत्वम् इष्टानिष्टोपपत्तिषु. ಈ 9ನೆಯ ಶ್ಲೋಕದಲ್ಲೂ ಕೂಡ 3 ಗುಣಗಳನ್ನು ಸೇರಿಸಲಾಗಿದೆ. ಯಾವುದು ನಮಗೆ ಜ್ಞಾನವನ್ನು ದಯಪಾಲಿಸುವುದೋ ಮತ್ತಷ್ಟು 3 ಗುಣಗಳನ್ನು ಸೇರಿಸಲಾಗಿದೆ. ಇದನ್ನು ನಾವು ಅಭ್ಯಸಿಸಬೇಕು, ಜ್ಞಾನವನ್ನು ಅರ್ಜಿಸಿಕೊಳ್ಳಬೇಕು. ಯಾವುದು ಆ 3? ನೋಡಿ, ಪದಚ್ಛೇದ. ಅಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. 3 ಯಾವುದು? ಪುತ್ರದಾರ ಗೃಹಾದಿಷು ಅಸಕ್ತಿ, ಪುತ್ರದಾರ ಗೃಹಾದಿಷು ಅನಭಿಷ್ವಂಗ, ಇಷ್ಟಾನಿಷ್ಟೋಪಪತ್ತಿಷು ನಿತ್ಯಂ ಸಮಚಿತ್ತತ್ವಂ. ಈ 3 ಅನ್ವಯಾರ್ಥ ನೋಡಿಕೊಳ್ಳಿ. ಪುತ್ರದಾರ ಗೃಹಾದಿಷು ಅಸಕ್ತಿ, ಪುತ್ರ, ಪತ್ನಿ, ಗೃಹ ಮತ್ತು ಧನಾದಿಗಳಲ್ಲಿ ಆಸಕ್ತಿಯ ಅಭಾವ. ಅಸಕ್ತಿ, ಆಸಕ್ತಿಯ ಅಭಾವ. ಪುತ್ರದಾರ ಗೃಹಾದಿಷು ಅನಭಿಷ್ವಂಗ, ಪುತ್ರ, ಪತ್ನಿ, ಗೃಹ ಮತ್ತು ಧನಾದಿಗಳಲ್ಲಿ ಮಮತೆ ಇಲ್ಲದಿರುವುದು ಅನಭಿಷ್ವಂಗ. ಚ ಮತ್ತು ಇಷ್ಟಾನಿಷ್ಟೋಪಪತ್ತಿಷು ನಿತ್ಯಂ ಸಮಚಿತ್ತತ್ವಂ. 3ನೇದು, ಪ್ರಿಯ ಮತ್ತು ಅಪ್ರಿಯಗಳ ಪ್ರಾಪ್ತಿಯಲ್ಲಿ ಸದಾ ಚಿತ್ತವು ಸಮನಾಗಿರುವುದು. ಈ 3 ಗುಣಗಳನ್ನು ಇಲ್ಲಿ ಸೇರಿಸಲಾಗಿದೆ. ಶಾಂಕರ ಭಾಷ್ಯ ಸಹಿತ ಜ್ಞಾನಕ್ಕೆ ಎಡೆಮಾಡಿಕೊಡುವಂತಹ ಈ 3 ಗುಣಗಳನ್ನು ವಿಚಾರ ಮಾಡುವ. ಒಟ್ಟು 20 ಆ 20 ಗುಣಗಳಲ್ಲಿ 7ನೇ ಶ್ಲೋಕದಲ್ಲಿ 9 ಗುಣಗಳನ್ನು ನೋಡಿದೆವು. 8ನೇ ಶ್ಲೋಕದಲ್ಲಿ 3, 9 ಪ್ಲಸ್ 3 12 ಆಯಿತು. 12 ಗುಣಗಳ ನಂತರ ಮತ್ತೆ 3 15, ಇನ್ನು 5 ಇದೆ, ಅದ ನಂತರ ನೋಡುವ. ಈಗ ಹಿಂದಿನ ಶ್ಲೋಕದಲ್ಲಿ ಯಾವ 3 ಗುಣಗಳನ್ನು ನೋಡಿದ್ವು ನಾವು? ವೈರಾಗ್ಯ, ಅನಹಂಕಾರ, ದುಃಖ ದೋಷ ದರ್ಶನ. ಹೌದಲ್ಲ? ಮತ್ತೊಮ್ಮೆ ಮೇಲಕ್ಕೆ ಹಾಕುವ. ವೈರಾಗ್ಯ ಅಂದ್ರೆ ಯಾವುದು? ವಿರಕ್ತಿ. ಇಹ ಮತ್ತು ಪರದ ಭೋಗಗಳಲ್ಲಿ, ಸಮಸ್ತ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ, ಪ್ರೀತಿ, ಕೋರಿಕೆಗಳು ಇಲ್ಲದಿರುವುದು ವೈರಾಗ್ಯ. ಅನಹಂಕಾರ, ಅಹಂಕಾರ, ಅಹಂ ಬುದ್ಧಿಯನ್ನು ಬಿಟ್ಟು ಬಿಡುವುದು ಅನಹಂಕಾರ. ದುಃಖ ದೋಷ ದರ್ಶನ ಅಂದ್ರೇನು? ಜನ್ಮ, ಮೃತ್ಯು, ಮುಪ್ಪು, ರೋಗ ಇವುಗಳನ್ನು, ಇದರಿಂದ ಉಂಟಾಗುವಂತಹ ದುಃಖಗಳನ್ನು, ದೋಷಗಳನ್ನು ನಾವು ಚಿಂತಿಸುತ್ತಿರಬೇಕು. ಮತ್ತೆ ಮತ್ತೆ ದುಃಖ ದೋಷ ಅನುದರ್ಶನ. ಯಾಕೆ? ನಮ್ಮ ಜ್ಞಾನಾರ್ಜನೆಗೆ ಇದು ದಾರಿ ಮಾಡಿಕೊಡುವುದು. ಇನ್ನು ಮಿಕ್ಕಿದ 3 ಮುಂದಿನ ಶ್ಲೋಕದಲ್ಲಿ ಅನಾಸಕ್ತಿ. ಅಸಕ್ತಿ ಅಂದ್ರೆ ಅನಾಸಕ್ತಿ, ಆಸಕ್ತಿಯ ಅಭಾವ. ಅನಾತ್ಮ ವಸ್ತುಗಳಿಗೆ ಅಂಟಿಕೊಳ್ಳದಿರುವುದು ಅಸಕ್ತಿ. ಅನಾತ್ಮ ವಸ್ತುಗಳಲ್ಲಿ ಆಸಕ್ತಿ, ಏಕಾತ್ಮತೆ, ತನ್ಮಯತೆಗಳು ಇಲ್ಲದಿರುವುದು ಅಸಕ್ತಿ. ಅನಭಿಷ್ವಂಗ ಅಂದ್ರೆ ಪತ್ನಿ, ಪುತ್ರ, ಗೃಹ, ಧನ, ಇತರ ಪ್ರಾಪಂಚಿಕ ಭೋಗ ವಸ್ತುಗಳು ಮುಂತಾದವುಗಳಲ್ಲಿ ಗಾಢವಾದ ಮೋಹ ಇಲ್ಲದಿರುವುದು. ಆ ಪತ್ನಿ, ಪುತ್ರ, ಗೃಹ, ಧನ ಇತ್ಯಾದಿಗಳಲ್ಲಿ ನಿರ್ಲಿಪ್ತನಾಗಿರುವುದು ಅನಭಿಷ್ವಂಗ. ಸಮಚಿತ್ತತೆ ಯಾವುದರಲ್ಲಿ? ಇಷ್ಟಾನಿಷ್ಟೋಪಪತ್ತಿಷು, ಅನುಕೂಲತೆ ಪ್ರತಿಕೂಲತೆಗಳ, ಇಷ್ಟ ಅನಿಷ್ಟಗಳ ಪ್ರಾಪ್ತಿಯಲ್ಲಿ ಸಮಭಾವ.
ಇಷ್ಟ ಪ್ರಾಪ್ತಿಯಾದಾಗ ಹಿಗ್ಗದೆ, ಅನಿಷ್ಟ ಪ್ರಾಪ್ತಿಯಾಗ ಅನಿಷ್ಟ ಪ್ರಾಪ್ತಿಯಾದಾಗ ಕುಗ್ಗದೆ ಸಮನಾಗಿರುವುದೇ ಇಷ್ಟಾನಿಷ್ಟೋಪಪತ್ತಿಷು ಸಮಚಿತ್ತತ್ವಂ. ನೋಡುವ ಆಚಾರ್ಯ ಶಂಕರರ ಭಾಷ್ಯ ನಂತರ ಉಪಮೆ, ಉದಾಹರಣೆ, ದೃಷ್ಟಾಂತಗಳ ಮೂಲಕ ಈ ಮೂರು ಗುಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ಆಚಾರ್ಯ ಶಂಕರರ ಭಾಷ್ಯ 13ನೇ ಅಧ್ಯಾಯದ 9ನೆಯ ಶ್ಲೋಕ. ಕಿಂಚ ಅಸಕ್ತಿ ಸಕ್ತಿ ಸಂಗ ನಿಮಿತ್ತೇಷು ವಿಷಯೇಷು ಪ್ರೀತಿ ಮಾತ್ರಂ ತತ್ ಅಭಾವ ಅಸಕ್ತಿ. ಆಸಕ್ತಿ ಅಂದ್ರೇನು? ಸಕ್ತಿ ಎಂದರೆ ಸಂಘಕ್ಕೆ ಕಾರಣವಾಗಿರುವ ವಿಷಯಗಳಲ್ಲಿ ಸಾಮಾನ್ಯ ಪ್ರೀತಿಯು ಸಕ್ತಿ. ಆಸಕ್ತಿ ಆ ಸಂಘ ಇಲ್ಲದಿರುವುದೇ ಆಸಕ್ತಿ. ಯಾವುದರಲ್ಲಿ? ಪುತ್ರ, ದಾರ, ಗೃಹ ಆದಿ ಯಾವುದರಲ್ಲೂ ಆಸಕ್ತಿ ಇಲ್ಲದಿರುವಿಕೆ, ಯಾವುದರಲ್ಲೂ ಕೂಡ ಹೆಚ್ಚು ಅಂಟಿಕೊಳ್ಳದಿರುವಿಕೆ. ಹೌದಲ್ಲ? ಕಾರಣ ಇವೆಲ್ಲವೂ ಕೂಡ ಅನಾತ್ಮ ವಸ್ತುಗಳು. ಪುತ್ರ, ದಾರ, ಗೃಹ ಆದಿಷು. ಪುತ್ರ ಅಂದ್ರೆ ಮಗ ಅಥವಾ ಮಗಳು, ದಾರ ಅಂದ್ರೆ ಭಾರ್ಯೆ, ಹೆಂಡತಿ ಅಥವಾ ಗಂಡ. ಹೆಣ್ಮಗಳಾಗಿದ್ರೆ ಗಂಡ, ಆತ ಪುರುಷನಾಗಿದ್ರೆ ಹೆಂಡತಿ. ಎನಿ ಸ್ಪೌಸ್ ಫಾರ್ ದಟ್ ಮ್ಯಾಟರ್. ಪುತ್ರ, ದಾರ, ಗೃಹ ಮನೆ, ನನ್ನ ಸ್ವಂತ ಮನೆ ಅಥವಾ ಬಾಡಿಗೆ ಮನೆ. ವಿಚಾರ ಮಾಡಿ. ಆದಿಶು ಬರೀ ಇಷ್ಟೇ ಅಲ್ಲ, ಇನ್ನು ಅನೇಕರು ಆಳುಕಾಳುಗಳು, ಮಿತ್ರರು, ಬಂಧುಗಳು, ಒಡನಾಡಿಗಳು, ನೆರೆಹೊರೆಯವರು, ಯಾರಲ್ಲೂ ಕೂಡ ಹೆಚ್ಚು ಅಂಟಿಕೊಳ್ಳದಿರುವಿಕೆ. ಯಾಕೆ? ನಾವು ಅಂಟಿಕೊಂಡಾಗ ಅವರಿಗೆ ನಮ್ಮಲ್ಲಿ ತಮೋಗುಣ ಆವರಿಸುವುದು, ಮೋಹಕ್ಕೆ ಒಳಗಾಗುವೆವು, ಅಜ್ಞಾನ ಉಂಟಾಗುವುದು. ಆದ್ದರಿಂದಲೇ ಅಂಟಿಕೊಳ್ಳಬಾರದು. ಕಾರಣ ನಾವು ಜ್ಞಾನವನ್ನು ಸಂಪಾದಿಸಬೇಕು, ವಿಜ್ಞಾನದ ಕಡೆಗೆ ಪ್ರಗತಿಯನ್ನು ಸಾಧಿಸಬೇಕು. ಈ ಅನಾತ್ಮ ವಸ್ತುಗಳಲ್ಲಿ ಅಂಟಿಕೊಂಡಿದ್ದರೆ ನಮಗೆ ಜ್ಞಾನ ಸ್ಫುರಣೆ ಆಗುವುದಿಲ್ಲ. ಆದ್ದರಿಂದಲೇ ಆಸಕ್ತಿ. ಇವು ಯಾವುದರಲ್ಲೂ ಕೂಡ ನಾವು ಹೆಚ್ಚು ಅಂಟಿಕೊಳ್ಳದಿರುವಿಕೆ ಆಸಕ್ತಿ. ಮೋಹ ಇದ್ದಾಗಲೇ ಶೋಕ ಉಂಟಾಗುವುದು. ಹೌದಲ್ಲ? ಅಜ್ಞಾನ ಅಂಧಕಾರದಲ್ಲಿದ್ದಾಗ ಮೋಹ ಉಂಟಾಗುವುದು. ಮೋಹ ಇದ್ದದ್ದರಿಂದಲೇ ಶೋಕ ಉಂಟಾಗುವುದು, ದುಃಖ ಉಂಟಾಗುವುದು. ಈಶಾವಾಸ್ಯ ಉಪನಿಷತ್ ಹೇಳುವುದು, ಕಹ ಮೋಹ ಕಹ ಶೋಕ ಏಕತ್ವಂ ಅನುಪಶ್ಯತಃ. ಯಾವ ಜ್ಞಾನಿ ಏಕತ್ವವನ್ನು ನೋಡುವನೋ, ಯಾರು ನಾನಾತ್ವವನ್ನು ಬಿಟ್ಟಿರುವನೋ, ಅವನಿಗೆ ಎಲ್ಲಿಯ ಮೋಹ, ಎಲ್ಲಿಯ ಶೋಕ? ಕಹ ಮೋಹ ಕಹ ಶೋಕ ಏಕತ್ವಂ ಅನುಪಶ್ಯತಃ. ಎಲ್ಲವೂ ಕೂಡ ಭಗವಂತನಮಯ, ಚಿನ್ಮಯ ಆದಾಗ ಭೇದವೆಲ್ಲಿ? ಅವನು ನನ್ನ ಮಿತ್ರ, ಅವನು ನನ್ನ ಶತ್ರು, ಭೇದವೇ ಇಲ್ಲ. ಅವನು ರಾಮ, ಇವನು ರಾಮ. ಹೌದಲ್ಲ? ದಾಸರು ಹಾಡ್ತಾರೆ ನೋಡಿ, ಎಲ್ಲಿ ನೋಡಿದರಲ್ಲಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಲ್ಲಿ ಶ್ರೀರಾಮ. ನೋಡಿ ಎಂತಹ ದಿವ್ಯವಾದ ದೃಷ್ಟಿಕೋನ. ಈ ಒಂದು ಜ್ಞಾನವನ್ನು ಉಂಟು ಮಾಡುವಂಥದ್ದು ಆಸಕ್ತಿ. ಆಸಕ್ತಿಯ ಅಭಾವ, ಅಂಟಿಕೊಳ್ಳದಿರುವಿಕೆ. ಯಾರಲ್ಲೂ ಕೂಡ, ಯಾವುದರಲ್ಲೂ ಕೂಡ ಅಂಟಿಕೊಳ್ಳಬಾರದು. ಪುತ್ರದಾರ ಗೃಹ ಯಾಕೆ ಹೆಸರಿಸ್ತಾರೆ ಅಂತಂದ್ರೆ, ಇವೇ ನಮ್ಮ ಜೊತೆಗಿರುವುದು, ಹತ್ತಿರವಿರುವುದು. ಆದ್ದರಿಂದಲೇ
ಹತ್ತಿರವಿದ್ದರೂ ಕೂಡ ಮಾನಸಿಕವಾಗಿ ಎಲ್ಲರಿಂದಲೂ ನಾವು ದೂರವಿರಬೇಕು. ಮನೆ ಬಿಟ್ಟು ಓಡುವ ಅಗತ್ಯವಿಲ್ಲ, ಮನೆಯಲ್ಲೇ ಇರೋಣ, ಅಡ್ಡಿ ಇಲ್ಲ. ಆದರೆ ಮಾನಸಿಕವಾಗಿ ಎಲ್ಲವನ್ನು ತ್ಯಜಿಸಿರೋಣ. ಎಲ್ಲರ ಜೊತೆಗೂ ಇರೋಣ, ಆದರೆ ಮಾನಸಿಕವಾಗಿ ಯಾರ ಜೊತೆಯಲ್ಲೂ ಇಲ್ಲ. ಎಂತಹ ಮಾರ್ಗ ನೋಡಿ ಇದು. ಗುಂಡಪ್ಪನವ್ರು ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ, ಪರಯೋಗ ಮಾರ್ಗವಿದು ಮಂಕುತಿಮ್ಮ. ಪರಯೋಗ ಮಾರ್ಗವಿದು ಮಂಕುತಿಮ್ಮ. ಮಂಕುತಿಮ್ಮ, ಮಂಕುತಿಮ್ಮ. ಎಲ್ಲವೂ ಕೂಡ ಇರಬೇಕು, ಮಾನಸಿಕವಾಗಿ ಎಲ್ಲವನ್ನು ತ್ಯಜಿಸಿರಬೇಕು. ಆಸಕ್ತಿ. ಹಾಗೆ ಮತ್ತೊಂದು ಗುಣ, ಎರಡನೇದು ಈ ಶ್ಲೋಕದಲ್ಲಿ, ಅನಭಿಷ್ವಂಗ. ಅನಭಿಷ್ವಂಗ ಅಂದ್ರೆ ಏನು ನೋಡಿ, ಆಚಾರ್ಯ ಶಂಕರರ ಭಾಷ್ಯ. ಅನಭಿಷ್ವಂಗ, ಅಭಿಷ್ವಂಗ ಅಭಾವ. ಅಲ್ಲಿ ಆಸಕ್ತಿಯ ಅಭಾವ ಅಸಕ್ತಿ, ಇಲ್ಲಿ ಅಭಿಷ್ವಂಗದ ಅಭಾವ ಅನಭಿಷ್ವಂಗ. ಅಭಿಷ್ವಂಗ ನಾಮ ಆಸಕ್ತಿ ವಿಶೇಷ ಏವ ಅನನ್ಯಾತ್ಮ ಭಾವನಾ ಲಕ್ಷಣ. ಯಥಾ ಅನ್ಯಸ್ಮಿನ್ ಸುಖಿನಿ ದುಃಖಿನಿ ವಾ ಅಹಮೇವ ಸುಖಿ ದುಃಖಿ ಚ ಜೀವತಿ ಮೃತೆ ವಾ ಅಹಮೇವ ಜೀವಾಮಿ ಮರಿಷ್ಯಾಮಿ ಚ ಇತಿ. ಕ್ವ ಇತಿ ಆಹಾ ಪುತ್ರದಾರ ಗೃಹಾದಿಷು, ಪುತ್ರೇಷು ದಾರೇಷು ಗೃಹೇಷು ಆದಿ ಗ್ರಹಣಾತ್ ಅನ್ಯೇಷ್ವಪಿ ಅತ್ಯಂತೇಷ್ಟೇಷು ದಾಸವರ್ಗಾದಿಷು ತಚ್ಚ ಉಭಯಂ ಜ್ಞಾನಾರ್ಥತ್ವಾತ್ ಜ್ಞಾನಂ ಉಚ್ಯತೆ. ಸೊಗಸಾಗಿದೆ ನೋಡಿ. ಅನಭಿಷ್ವಂಗ ಅಂದ್ರೇನು? ಅಭಿಷ್ವಂಗವಿಲ್ಲದಿರುವುದು. ಅಭಿಷ್ವಂಗವೆಂದರೇನು? ಅಭಿಷ್ವಂಗವೆಂದರೆ ತಾನು ಬೇರೆಯಲ್ಲವೆಂದು ಎಂದರೆ ತಾನೇ ಎಂಬ ಭಾವನೆಯ ರೂಪವಾಗಿರುವ ಈ ಅಭಿಮಾನವೇ ಅಧ್ಯಾಸ ಎಂದು ಸಂಸ್ಕೃತದಲ್ಲಿ ಹೆಸರು. ಈ ತಾನು ಅಭಿಷ್ವಂಗವೆಂದರೆ ತಾನು ಬೇರೆಯಲ್ಲವೆಂದು ಎಂದರೆ ತಾನೇ ಎಂಬ ಭಾವನೆಯ ರೂಪವಾಗಿರುವ ಅಧ್ಯಾಸವಾಗಿರುವ ಆಸಕ್ತಿ ವಿಶೇಷವೇ. ಉದಾಹರಣೆಗೆ, ಮತ್ತೊಬ್ಬನು ಸುಖಿಯಾಗಿದ್ದರೆ ಅಥವಾ ದುಃಖಿಯಾಗಿದ್ದರೆ ನಾನೇ ಸುಖಿ ಮತ್ತು ನಾನೇ ದುಃಖಿ. ಬದುಕಿದ್ದರೆ ಅಥವಾ ಸತ್ತರೆ ನಾನೇ ಬದುಕಿದೆನು ಅಥವಾ ನಾನೇ ಸಾಯುವೆನು ಎನ್ನುವುದು ಅಭಿಷ್ವಂಗವು. ಏತರಲ್ಲಿ ಅಭಿಷ್ವಂಗವಿಲ್ಲದಿರುವುದು ಎಂದರೆ ಮಕ್ಕಳಲ್ಲಿ, ಹೆಂಡತಿಯಲ್ಲಿ, ಮನೆಯಲ್ಲಿ, ಆದಿಶು ಮತ್ತು ಇನ್ನು ಇತರೆ ಜನರಲ್ಲಿ. ಇತರೆ ಅಂದ್ರೆ ಯಾರು? ಆದಿ ಎಂದಿರುವುದರಿಂದ ತನಗೆ ಬಹಳವಾಗಿ ಬೇಕಾಗಿರುವ ಆಳುಗಳ ಸಮೂಹ ಮುಂತಾದ ಬೇರೆಯವರಲ್ಲಿಯೂ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಸಕ್ತಿ, ಅನಭಿಷ್ವಂಗ ಎಂಬ ಈ ಎರಡು ಜ್ಞಾನಕ್ಕೆ ಬೇಕಾದವುಗಳಾದ್ದರಿಂದ ಇವಕ್ಕೆ ಜ್ಞಾನ ಎಂದು ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ. ಅಭಿಷ್ವಂಗ ಬಹಳ ಸೊಗಸಾದಂತಹ ಪದ ಸಂಸ್ಕೃತದಲ್ಲಿ. ಅದರ ವಿರುದ್ಧ ಪದ ಅನಭಿಷ್ವಂಗ. ಏನು ಅಭಿಷ್ವಂಗ ಅಂದ್ರೆ? ಅಭಿಷ್ವಂಗ ಅಂದ್ರೆ ಯಾರೋ ದುಃಖದಲ್ಲಿದ್ದಾರೆ ಅಂತ ಇಟ್ಕೊಂಡು, ಯಾವುದೋ ಒಂದು ಕಾರಣದಿಂದ ಮಾನಸಿಕ, ಶಾರೀರಿಕ, ಬೌದ್ಧಿಕ ಯಾತನೆ, ಯಾರೊಬ್ರು ದುಃಖದಲ್ಲಿದ್ದಾರೆ ಅಂತ ಇಟ್ಕೊಂಡು, ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ತನಗೇ ದುಃಖವಾಗಿದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಂದ್ರೇನು? ಅಷ್ಟು ಆಸಕ್ತಿ, ಅಷ್ಟು ಅಭಿಷ್ವಂಗ ಆ ವ್ಯಕ್ತಿಯ ಮೇಲೆ. ವಿಚಾರ ಮಾಡಿ, ಅವನು ಸುಖವಾಗಿದ್ದರೆ ಇವನು ಕೂಡ ಸುಖವಾಗಿರ್ತಾನೆ.
ಎಷ್ಟು ತಾದಾತ್ಮ್ಯತೆ ನೋಡಿ ಆ ವ್ಯಕ್ತಿಯಲ್ಲಿ ಈತನಿಗೆ. ಇದಕ್ಕೆ ಹೆಸರು ಅಭಿಷ್ವಂಗ. ಮತ್ತೊಬ್ಬರ ಸುಖ ದುಃಖದಲ್ಲಿ ತನಗೇ ಆಗುತ್ತಿದೆಯೋ ಏನೋ ಎನ್ನುವ ಭಾವನೆ ಇರುವುದೇ ಅಭಿಷ್ವಂಗ. ಅದಿಲ್ಲದಿರುವಿಕೆ ಅನಭಿಷ್ವಂಗ. ವಿಚಾರ ಮಾಡಿ. ಈ ಅನಭಿಷ್ವಂಗ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅನಭಿಷ್ವಂಗ ಅಥವಾ ಯಾರೋ ಒಬ್ರು ಬದುಕಿದ್ದಾರೆ ಅಥವಾ ಒಂದು ಅಪಘಾತದಿಂದ ಪಾರಾಗಿದ್ದಾರೆ, ಬದುಕಿದ್ದಾರೆ. ಒಬ್ಬರು ಅಪಘಾತಕ್ಕೆ ಈಡಾದರು, ಅದರಲ್ಲೇ ಅಸುನೀಗಿದರು, ಆನ್ ದ ಸ್ಪಾಟ್ ಡೆಡ್. ಇನ್ನೊಬ್ಬರಿಗೆ, ಈ ಸಾಧಕರಿಗೆ ಏನಿಸುತ್ತೆ ಅಂತಂದ್ರೆ, ನಾನೇ ಬದುಕಿದೆಯೇನೋ ಏನೋ, ಸತ್ತರೆ ನಾನೇ ಸತ್ತೆನೋ ಏನೋ. ನೋಡಿ, ಆ ತಾದಾತ್ಮ್ಯತೆ ಇರುವುದೇ ಅಭಿಷ್ವಂಗ. ಇನ್ನೊಬ್ಬರ ಏರಿಳಿತಗಳನ್ನು ತನ್ನದೇ ಎಂದು ಭಾವಿಸುವುದೇ ಅಭಿಷ್ವಂಗ. ಇಲ್ಲ, ಅಷ್ಟೊಂದು ತೀರ ಹಚ್ಚಿಕೊಳ್ಳಬೇಡಿ. ಯಾರನ್ನು ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಯಾಕೆ? ಅದೇ ನಮ್ಮ ಒಂದು ಸಾಧನೆಗೆ ಬಾಧಕವಾಗುವುದು. ಸಾಧಕವಾಗುವುದಿಲ್ಲ ಅದು. ಯಾಕೆ? ಅದು ನಮಗೆ ಜ್ಞಾನವನ್ನ ಕೊಡುವುದಿಲ್ಲ. ಅನಭಿಷ್ವಂಗ ಜ್ಞಾನವನ್ನು ಕೊಡುವುದು, ಅಭಿಷ್ವಂಗ ಜ್ಞಾನದಿಂದ ನಮ್ಮನ್ನು ದೂರ ಇಡುವುದು. ನೋಡಿ, ಪುತ್ರ ದಾರ ಗೃಹ ಆದಿಷು ಅನಭಿಷ್ವಂಗ, ಪುತ್ರ ದಾರ ಗೃಹಾದಿಷು ಆಸಕ್ತಿ. ಯಾರಲ್ಲೂ ಆಸಕ್ತಿಯನ್ನು ಇಟ್ಟುಕೊಳ್ಳುವುದು ಬೇಡ. ಯಾರಲ್ಲೂ ಹೆಚ್ಚು ತನ್ಮಯತೆ ತಲ್ಲೀನತೆಯನ್ನು ಉಂಟು ಮಾಡಿಕೊಳ್ಳುವುದು ಬೇಡ. ಆಸಕ್ತಿ ಅನಭಿಷ್ವಂಗ, ಜ್ಞಾನಕ್ಕೆ ದಾರಿ ಮಾಡಿಕೊಡುವುದು. ಒಂದು ವಿಚಾರ ಮಾಡಿ, ಯಾಕೆ ಅವರಲ್ಲಿ ಅಷ್ಟು ಪ್ರೀತಿ ಇದ್ರೆ ಏನು ನಷ್ಟ? ನಷ್ಟವೇನೂ ಇಲ್ಲ. ಆದರೆ ನಮಗೆ ಜ್ಞಾನ ದೊರಕುವುದಿಲ್ಲ ಮತ್ತು ಇನ್ನೂ ಕೂಡ ಹೆಚ್ಚಿನ ದುಃಖವೇ ಉಂಟಾಗುತ್ತೆ. ಉದಾಹರಣೆಗೆ, ಪ್ರೀತಿಯಿಂದ ಆ ಮಗನನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸಿರ್ತಾರೆ. ಆದರೆ ಮಗ ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಿರ್ತಾರೆ. ವಿದೇಶಕ್ಕೆ ಕಳಿಸ್ಕೊಟ್ಟಿರ್ತಾರೆ ತಂದೆ ತಾಯಿಗಳು, ಹೋಗಪ್ಪ ಇನ್ನೂ ಕೂಡ ಹೆಚ್ಚಿನ ಅಭ್ಯಾಸ ಮಾಡು, ಇನ್ನೂ ಹೆಚ್ಚಿನ ಒಂದು ಕೀರ್ತಿಯನ್ನು ಗಳಿಸು. ಆತ ಅಲ್ಲಿಗೆ ಹೋಗ್ತಾನೆ, ಉನ್ನತ ಅಭ್ಯಾಸವನ್ನು ಮಾಡ್ತಾನೆ, ದೈವಾನುಗ್ರಹದಿಂದ ಒಂದು ಉನ್ನತ ಮಟ್ಟದಲ್ಲೂ ಕೂಡ ಉತ್ತೀರ್ಣನಾಗ್ತಾನೆ. ಅಲ್ಲೇ ಅವನಿಗೆ ಉದ್ಯೋಗವೂ ಕೂಡ ದೊರಕುವುದು. ತಂದೆ ತಾಯಿಗಳು, ಮಗ ವಾಪಸ್ ಬರ್ತಾನೆ, ಅಲ್ಲೇ ಉದ್ಯೋಗ ಇದ್ದರೂ ಕೂಡ ವರ್ಷಕ್ಕೊಮ್ಮೆ ಆದರೂ ಈ ಕಡೆಗೆ ಬಂದು ನೋಡ್ಕೊಂಡು ಹೋಗ್ತಾನೆ ಅನ್ನುವಂತಹ ಒಂದು ತೀವ್ರವಾದ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ, ಅಭಿಷ್ವಂಗವನ್ನು ಇಟ್ಕೊಂಡಿರ್ತಾರೆ. ಆದರೆ ಆತ ಅಲ್ಲಿ ಉದ್ಯೋಗಸ್ಥನಾಗಿದ್ದ, ಅದೇ ಕಚೇರಿಯಲ್ಲಿದ್ದಂತಹ ಒಬ್ಬ ಹೆಣ್ಣು ಮಗಳನ್ನ ಪ್ರೀತಿಸಿ ಅಲ್ಲೇ ವಿವಾಹವಾಗಿ ಬಿಟ್ಟ. ತಂದೆ ತಾಯಿಯಂದರಿಗೆ ವಿಡಿಯೋ ಮುಖಾಂತರ ಅವನು ಆ ಮದುವೆ ಆಗುವಂಥದ್ದನ್ನು ತೋರಿಸಿದ. ನಂತರ ಅಲ್ಲೇ ಗ್ರೀನ್ ಕಾರ್ಡ್ ಹೋಲ್ಡರ್, ಸಿಟಿಸನ್ಶಿಪ್ ಕೂಡ ಅಲ್ಲೇ ತೆಗೆದುಕೊಂಡ್ಬಿಟ್ಟ. ಇನ್ನು ಅವನಿಗೆ ಹುಟ್ಟುವಂತಹ ಮಕ್ಕಳು ಕೂಡ ಅಲ್ಲಿ ಆ ದೇಶದವರೇ ಆಗಿಬಿಡ್ತಾರೆ. ಇಲ್ಲಿ ತಂದೆ ತಾಯಿಯಂದರಿಗೆ ವಯಸ್ಸಾಗ್ತಾ ಇದೆ. ಆದರೆ ಇದ್ದಂತಹ ಒಬ್ಬನೇ ಮಗ ವಿದೇಶದಲ್ಲಿದ್ದಾನೆ, ಸೊಸೆ ಅಲ್ಲಿಯವಳೆ, ಮಕ್ಕಳು ಅಲ್ಲೇ ಇರ್ತಾರೆ. ಈಗ ಇವರಿಗೆ ತಡೆಯಲಾರದ, ನುಂಗಲಾರದ ತುತ್ತು, ತಡೆಯಲಾರದ ದುಃಖ. ಯಾಕೆ? ಮಗ ದೂರ ಇದ್ದಾನೆ. ಯಾಕೆ ಅವರಿಗೆ ದುಃಖ? ಯಾಕೆಂದ್ರೆ ಮಗನ ಮೇಲೆ ಅಷ್ಟು ತೀವ್ರವಾದ ಮೋಹ, ಪ್ರೀತಿ, ಕಾಳಜಿ ಇತ್ತು. ನೋಡಿ, ನಾವು ಪ್ರಾಣಿಗಳಿಂದ ಕಲಿಬೇಕು ಹೇಗೆ ಅನಭಿಷ್ವಂಗ ಆಸಕ್ತಿಯ ಒಂದು ಸಾಧನೆಯನ್ನು ಮಾಡಿಕೊಳ್ಬೇಕಾದ್ರೆ ಪ್ರಾಣಿಗಳನ್ನು ನೋಡಿ ಕಲಿಬೇಕು. ಅದರಲ್ಲೂ ಪಕ್ಷಿಗಳನ್ನು.
ಆ ತಾಯಿ ಪಕ್ಷಿ ಆ ಮರಿ ಪಕ್ಷಿಗೆ ಹಾರುವುದನ್ನ ಕಲಿಸುವ ವಿಧಾನ ನೋಡಿ. ನೀನು ಹಾರ್ಬೇಕು. ಯಾಕೆ? ನಾನೇ ಯಾವಾಗ್ಲೂ ಬಂದು ಬಂದು ನಿನಗೆ ತುತ್ತನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಏನೋ ಮರಿ ಇದ್ದೆ ನೀನು. ನಾನಾ ಎಲ್ಲಾಗೂ ಆಹಾರವನ್ನು ಹುಡುಕಿ ಬಂದು ಈ ಎಲ್ಲ ನನ್ನ ಮಕ್ಕಳಿಗೆ, ನಿಮ್ಮ ಎಲ್ಲರಿಗೂ ಕೂಡ ನಾನೇ ಉಣಬಡಿಸ್ತಾ ಇದ್ದೆ, ಬಾಯಿಗೆ ತುತ್ತಿಡ್ತಾ ಇದ್ದೆ. ಆದ್ರೆ ಈಗ ನಿಮಗೆ ರೆಕ್ಕೆ ಬೆಳೀತಾ ಇದೆ, ಸಾಕಷ್ಟು ರೆಕ್ಕೆ ಬಂದಿದೆ ಈಗಾಗಲೇ. ನೀವು ಕೂಡ ಹಾರಬಹುದು ನನ್ನ ಹಾಗೆ. ಆದ್ರೆ ಆ ಮರಿಗಳು, ಇಲ್ಲಪ್ಪ ನಾವೆಲ್ಲ ಹಾರಲ್ಲ, ನನಗಿಲ್ಲೇ ಬಂದು ತಿನ್ಸು ಸಾಕು. ತಾಯಿ ಪಕ್ಷಿ ಏನ್ ಮಾಡ್ತಾಳೆ? ಹಾರಲ್ವಾ? ಮಾಡ್ತೀನಿ ರೀ ನಿಮ್ಗೆ. ಆ ಮರಿ ಪಕ್ಷಿಗಳನ್ನ ಹೊರಗಡೆ ಆ ಗೂಡಿನಿಂದ ಹೊರಗೆ ತಂದು ಆ ಮರದ ಕೊಂಬೆಯ ಮೇಲೆ ಕೂರಿಸ್ತಾಳೆ ಆ ತಾಯಿ ಪಕ್ಷಿ. ಅವರು ಕೂಡ ತಾಯಿ ಏನೋ ಕೂರಿಸಿರ್ತಾರೆ ಇಲ್ಲಿ ಅಂತ ಹೇಳಿ ಆ ಕೊಂಬೆ ಮೇಲೆ ಕೂತಿರ್ತಾರೆ. ಆದ್ರೆ ತಾಯಿ ಪಕ್ಷಿ ಏನ್ ಮಾಡ್ತಾಳೆ? ಹಿಂದಿನಿಂದ ತಳ್ತಾಳೆ. ಯಾರನ್ನ? ಆ ಮರಿ ಪಕ್ಷಿಯನ್ನು. ಮರಿ ಪಕ್ಷಿ ಕೆಳಗೆ ಬೀಳ್ಬೇಕು. ತಾಯಿ ಗೊತ್ತಿದೆ, ಇದಕ್ಕೆ ರೆಕ್ಕೆ ಇದೆ, ಉಪಯೋಗಿಸ್ಕೊಳ್ತಾ ಇಲ್ಲ ಇದು. ತಳ್ತಾಳೆ. ಮೊದಲನೇ ಸಲ ದಪಕ್ಕಂತ ಕೆಳಗಡೆ ಬೀಳುತ್ತೆ. ಸ್ವಲ್ಪ ಪೆಟ್ಟು ಆಗಬಹುದು, ಆದ್ರೂ ಕೂಡ ರೆಕ್ಕೆಯನ್ನು ಉಪಯೋಗಿಸಲಿಲ್ಲ. ಹೌದಾ? ಮತ್ತೊಮ್ಮೆ ಆ ಪಕ್ಷಿಯನ್ನು ಮೇಲಕ್ಕೆ ಕಚ್ಚಿಕೊಂಡು ಮೇಲೆ ತಂದು ಕೂರಿಸ್ಕೊಡ್ತಾಳೆ. ಮತ್ತೆ ತಳ್ತಾಳೆ. ಆಗ ಆ ಮರಿ ಪಕ್ಷಿಗಳು, ಓಹೋ, ಈ ತಾಯಿ ಬಿಡುದಿಲ್ಲ ನಮ್ಮನ್ನ, ರೆಕ್ಕೆ ಉಪಯೋಗಿಸಬೇಕು ಅಂತ ಹೇಳಿ ಎರಡನೇ ಬಾರಿ ತಳ್ಳಿದಾಗ ಸ್ವಲ್ಪ ರೆಕ್ಕೆಯನ್ನು ಬಡದು ಬಡದು ನೋವಾಗದ ಹಾಗೆ ಕೆಳಗಡೆ ಬೀಳುತ್ತೆ. ಮತ್ತೊಮ್ಮೆ ಅದೇ ಮೇಲೆ ಹತ್ತಬೇಕು, ರೆಕ್ಕೆಯನ್ನ ಉಪಯೋಗಿಸ್ಕೊಂಡು ಹಾರಿ ಪುನಃ ಬಂದು ಕುತ್ಕೋಬೇಕು. ಇದೇ ತರ 3-4 ಬಾರಿ ಮಾಡಿದ ನಂತರ ರೆಕ್ಕೆ ಚೆನ್ನಾಗಿ ಬಡಿಯುವುದಕ್ಕೆ ಅಭ್ಯಾಸವಾಗುತ್ತೆ ಮರಿ ಪಕ್ಷಿಗಳಿಗೆ. ಬೆಳೆಯುತ್ತೆ ಮರಿಗಳು. ಆ ಪಕ್ಷಿ ಬೆಳೆದ ನಂತರ ಅದರ ಆಹಾರವನ್ನ ಅದೇ ಹುಡುಕಿಕೊಳ್ಳಬೇಕು. ಹಾರುತ್ತೆ, ಹುಡುಕಿಕೊಳ್ಳುತ್ತೆ ತನ್ನ ಆಹಾರವನ್ನು. ಇನ್ನು ಅದರ ಪಾಡಿಗೆ ಅದು ಹಾರ ಹೋಗ್ಬಿಡತ್ತೆ, ಬೇರೆ ಎಲ್ಲೋ ಗೂಡನ್ನ ಕಟ್ಕೊಳ್ಳುತ್ತೆ. ಅವು ಕೂಡ ಮತ್ತೊಂದು ಪಕ್ಷಿಯ ಜೊತೆ ಸೇರಿ ಅವು ಕೂಡ ಮಕ್ಕಳು ಮಾಡ್ಕೊಳ್ತವೆ, ಮರಿಗಳು ಮಾಡ್ಕೊಳ್ತವೆ. ಇನ್ನು ಅದರ ಕುಟುಂಬ ಬೇರೆ ಇರಬೇಕು. ಏನ್ ಆಸಕ್ತಿ ಇಲ್ಲ, ಮತ್ತೆ ಮತ್ತೆ ಹೋಗಿ ನೋಡೋದು ಮಾಡ್ತಾ ಅದೆಲ್ಲ ಇಲ್ಲ. ವಿಚಾರ ಮಾಡಿ. ಹೀಗಿರಬೇಕು ನಾವು. ಬೆಳೀತಾ 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 ಏಕಾಂತ ವಾಸವನ್ನು ಅಭ್ಯಾಸ ಮಾಡಬೇಕು. ಎಲ್ಲರ ಜೊತೆಗಿರಬೇಕು. ಮಾನಸಿಕವಾಗಿ ಯಾರ ಜೊತೆಯೂ ಇರಬಾರದು. ಇದು ಯೋಗ ಮಾರ್ಗ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ವರ ಯೋಗ ಮಾರ್ಗವಿದೆ. ಇಂತಹ ಯೋಗ ಮಾರ್ಗವನ್ನು ನಾವು ಅನುಸರಿಸತಕ್ಕದ್ದು. ಉಳಿದ ವಿಚಾರಗಳನ್ನು ನಾಳೆ ದಿವಸ ಆದಿತ್ಯ ವಾಸರ ಪುಷ್ಯ ಮಾಸದ ಶುದ್ಧ ಷಷ್ಠಿಯಂದು ನಾಳೆ ಭಾನುವಾರ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ ದತ್ತ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ದಿವಸ ಸಂಜೆ 7 ಗಂಟೆಗೆ ಸರಿಯಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವರ.